ಸೊ ಇವತ್ತು ನಾವು ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಡೋಣ. ಓಕೆ, ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬರ್ಕೊಡ್ರಿ. ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನೋಡಿ, ಈ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನಾವು ಡಿಸ್ಕಸ್ ಮಾಡುವಾಗ ಎರಡು ಸ್ಕೂಲ್ಸ್ ಆಫ್ ಥಾಟ್ ಬರ್ತಾವೆ. ದೇರ್ ಆರ್ ಟೂ ಸ್ಕೂಲ್ಸ್ ಆಫ್ ಥಾಟ್. ಒನ್ ಈಸ್ ಇಂಗ್ಲಿಷ್ ಸಿಸ್ಟಮ್ ಅಂತ ಕರಿತೀವಿ, ಮತ್ತೊಂದು ಅಮೇರಿಕನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಸಿಸ್ಟಮ್ ಅಂತಂದರೆ ಏನು? ಯಾರ್ಯಾರು ಇಂಗ್ಲೀಷ್ ಎಕ್ಸ್ಪರ್ಟ್ಸ್ ಅದಲ್ಲ, ಇಂಗ್ಲೆಂಡ್ ಎಕ್ಸ್ಪರ್ಟ್ಸು ಮತ್ತು ಅಕೌಂಟೆಂಟ್ಸು ಅವರೆಲ್ಲರೂ ಸೇರಿಕೊಂಡು ಮಾಡಿರುವಂಥ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಆಮೇಲೆ ಅಮೇರಿಕನ್ ಸಿಸ್ಟಮ್ ಅಂತಂದರೆ ಅದರೊಳಗೆ ಅಮೇರಿಕನ್ ಅಕೌಂಟೆಂಟು ಮತ್ತು ಅಮೇರಿಕನ್ ಎಕ್ಸ್ಪರ್ಟ್ಸ್ ಅದಾರ. ಸೊ ಅವರು ಮಾಡಿರುವಂಥ ರೂಲ್ಸ್ ಆಫ್ ಡೆಬಿಟ್ ಮತ್ತು ಕ್ರೆಡಿಟ್. ಈ ಇಂಗ್ಲಿಷ್ ಸಿಸ್ಟಮಿಗೆ ನಾವು ಓಲ್ಡ್ ಸಿಸ್ಟಮ್ ಅಂತ ಕರಿತೀವಿ. ಆಮೇಲೆ ಇದು ಬಹಳಷ್ಟು ಪಾಪ್ಯುಲರ್ ಆಗಿರೋದ್ರಿಂದ ಸೊ ಅದಕ್ಕೆ ಗೋಲ್ಡನ್ ಸಿಸ್ಟಮ್ಮು ಅಂತ ಕರೀತಾರೆ. ಗೋಲ್ಡನ್ ಸಿಸ್ಟಮ್ ಅಂತ ಕರೀತಾರೆ. ಅಮೇರಿಕನ್ ಸಿಸ್ಟಮ್ ಏನೈತಲ್ಲ ಅದು ಮಾಡರ್ನ್ ಸಿಸ್ಟಮ್ಮು. ನೀವು ಕಂಪ್ಯೂಟರ್ ಒಳಗೇನೋ ಈಗ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಬಂದಿತ್ತಲ್ಲ, ಅವರು ಮಾಡರ್ನ್ ಸಿಸ್ಟಮನ್ನು ಫಾಲೋ ಮಾಡ್ತಾರೆ. ನಿಮ್ಮ NCERT ಬುಕ್ ಒಳಗೂ ಸಹ ಮಾಡರ್ನ್ ಸಿಸ್ಟಮಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವೇನು ಮಾಡೋಣಪ್ಪ ಅಂತಂದರೆ, ಮಾಡರ್ನ್ ಸಿಸ್ಟಮ್ ಒಳಗೆ ರೂಲ್ಸ್ ಆಫ್ ಡೆಬಿಟ್ ಮತ್ತು ಕ್ರೆಡಿಟ್ ಹೇಗಿದೆ, ಪ್ಲಸ್ ಗೋಲ್ಡನ್ ಸಿಸ್ಟಮ್ ಅಥವಾ ಇಂಗ್ಲೀಷ್ ಸಿಸ್ಟಮ್ ಒಳಗೆ ಹೇಗಿದೆ, ಎರಡನ್ನೂ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಎರಡೂ ಬಾಹ್ಯಾಟ್ ಹಾಕ್ಕೊಡ್ರಿ. ನೀವು ಸಿಲೆಬಸ್ ಒಳಗೆ ಬರೀ ಅಮೇರಿಕನ್ ಸಿಸ್ಟಮ್ ಐತಂತ ಅಷ್ಟೇ ಬಾಹ್ಯಾಟ್ ಹಾಕ್ಕೊಳ್ಳೋದು ಬೇಡ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಮೇರಿಕನ್ ಸಿಸ್ಟಮ್ ಫಾಲೋ ಮಾಡೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತೈತಿ. ಸೊ ಅಂಥ ಸಂದರ್ಭದೊಳಗೆ ನಾವು ಇಂಗ್ಲೀಷ್ ಸಿಸ್ಟಮ್ ಒಳಗೆ ಆ ಟ್ರಾನ್ಸಾಕ್ಷನನ್ನು ಅನಲೈಸ್ ಮಾಡಿದರೆ ಅದನ್ನು ಈಸಿಯಾಗಿ ನಾವು ಡೆಬಿಟ್ಟು ಅಥವಾ ಕ್ರೆಡಿಟ್ ಮಾಡೋದು. ಸೊ ಅದಕ್ಕಾಗಿ ಎರಡೂ ಸಿಸ್ಟಮನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ನಾವು ಇಲ್ಲಿ ಟ್ರೈ ಮಾಡೋಣ. ಓಕೆ, ಫಸ್ಟಿಗೆ ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಇಂಗ್ಲೀಷ್ ಸಿಸ್ಟಮ್ ಒಳಗೆ ಆಲ್ ದಿ ಅಕೌಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ 3 ಕ್ಯಾಟಗರೀಸ್. ನೋಡಿ, ಅಲ್ಲಿ ಮೇಲ್ಗಡೆ ಬರ್ತೀನಿ, ನೀವು ಬರ್ಕೊಂಡ್ರಿ ಈಗಾಗಲೇ, ಹೌದಲ್ಲ? ಸೊ ಆಲ್ ದಿ ಅಕೌಂಟ್ಸ್, ನಾವು ಒಂದು ವ್ಯಾವಹಾರಿಕ ಸಂಸ್ಥೆಯಲ್ಲಿ ಯಾವ್ಯಾವ ಅಕೌಂಟ್ಸ್ಗಳನ್ನು ಓಪನ್ ಮಾಡ್ತೀವಲ್ಲ, ಎಲ್ಲ ಅಕೌಂಟ್ಸ್ಗಳನ್ನು ನಾವು 3 ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ, 3 ಪ್ರಕಾರವಾಗಿ ವಿಭಜನೆ ಮಾಡ್ತೀವಿ. ಆಲ್ ದಿ ಅಕೌಂಟ್ಸ್ ಆರ್ classified in 3 categories. All the accounts are classified in 3 categories. What are those? First one ನೋಡ್ರಿ, ಯಾವುದು? ಪರ್ಸನಲ್ ಅಕೌಂಟ್. ಆಮೇಲೆ ಸೆಕೆಂಡ್ ಒನ್ ರಿಯಲ್ ಅಕೌಂಟ್. ಥರ್ಡ್ ಒನ್ ನಾಮಿನಲ್ ಅಕೌಂಟ್. Personal account, real account, nominal account. All the accounts are classified in 3 categories. ಹಾಗಾದರೆ ಪರ್ಸನಲ್ ಅಕೌಂಟ್ ಗ್ರೂಪ್ ಒಳಗೆ, ಕ್ಯಾಟಗರಿ ಒಳಗೆ ಯಾವ ಅಕೌಂಟ್ ಬರ್ತಾವ? ಇಟ್ ಕಂಟೇನ್ಸ್ ಅಕೌಂಟ್ಸ್, ಇದು ಶಾರ್ಟ್ ಫಾರ್ಮ್, ಅಕೌಂಟ್ಸ್ ಆಫ್ ಪರ್ಸನ್ಸ್. ಅಕೌಂಟ್ಸ್ ಆಫ್ ಪರ್ಸನ್ಸ್. ಓಕೆ, ಆ ಪರ್ಸನ್ಸು ನ್ಯಾಚುರಲ್ ಪರ್ಸನ್ ಆಗಿರಬಹುದು, ನ್ಯಾಚುರಲ್ ಅಥವಾ ಆರ್ಟಿಫಿಷಿಯಲ್ ಆಗಿರಬಹುದು, ಅಥವಾ ರೀಪ್ರೆಸೆಂಟೇಟಿವ್.
ನೋಡಿರಿ, ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಪರ್ಸನಲ್ ಅಕೌಂಟ್ ಗ್ರೂಪ್ ಆರ್ ಪರ್ಸನಲ್ ಅಕೌಂಟ್ ಕ್ಯಾಟಗರಿ ಕಂಟೇನ್ಸ್ ಆರ್ ಇನ್ಕ್ಲೂಡ್ಸ್ ಅಥವಾ ಒಳಗೊಂಡಿರುತ್ತದೆ ಅಕೌಂಟ್ಸ್ ಆಫ್ ಪರ್ಸನ್ಸ್, ವ್ಯಕ್ತಿಗಳ ಖಾತೆ ಎಲ್ಲವೂ ಇಲ್ಲಿ ಬರ್ತಾವೆ. ಎಲ್ಲ ವ್ಯಕ್ತಿಗಳ ಖಾತೆಯನ್ನು ಸೇರಿಸಿ ಒಂದು ಗ್ರೂಪ್ ಮಾಡಿದರು, ತಿಳಿದ್ರೆ. ಸೊ ಈ ಗ್ರೂಪ್ ಒಳಗೆ ವ್ಯಕ್ತಿಗಳ ಖಾತೆ. ಈಗ ನೀವು ನಾಳೆ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದರೆ ನೀವು ವಿವಿಧ ಅಥವಾ ವಿಭಿನ್ನ ವ್ಯಕ್ತಿಗಳ ಜೊತೆಗೆ ವ್ಯವಹಾರವನ್ನು ಮಾಡಬೇಕಾಗ್ತಿತ್ತು, ಲೇವಾದೇವಿಗಳನ್ನು ಮಾಡಬೇಕಾಗ್ತಿತ್ತು, ಹೌದಲ್ಲ. ಸೊ ಹೀಗೆ ವ್ಯಾವಹಾರಿಕ ಸಂಸ್ಥೆಗಳು ಹಲವಾರು ವ್ಯಕ್ತಿಗಳ ಜೊತೆಗೆ ವಹಿವಾಟುಗಳನ್ನು ನಡೆಸುತ್ತವೆ. ಸೊ ಯಾರ್ಯಾರ ಜೊತೆಗೆ ಅವರು ವಹಿವಾಟವನ್ನು ನಡೆಸ್ತಾರಲ್ಲ ಆ ಎಲ್ಲ ವ್ಯಕ್ತಿಗಳ ಖಾತೆ ಸಲುವಾಗಿ ಒಂದು ಗುಂಪನ್ನು ಅಥವಾ ಒಂದು ವರ್ಗವನ್ನು, ಒಂದು ಕೆಟಗರಿಯನ್ನು ಮಾಡಿದರು ಇಂಗ್ಲೀಷ್ ಸಿಸ್ಟಮ್ ಅವರು. ಆಮೇಲೆ ಮತ್ತೊಂದು ಪ್ರಶ್ನೆ ಇಲ್ಲಿ, ನಾವು ಕೇವಲ ನೈಸರ್ಗಿಕ ವ್ಯಕ್ತಿಗಳ ಜೊತೆಗೆ ಮಾತ್ರ ವ್ಯವಹಾರ ಮಾಡೋದಿಲ್ಲ, ಕೃತಕ ವ್ಯಕ್ತಿಗಳ ಜೊತೆಗೂ ವ್ಯವಹಾರ ಮಾಡ್ತೀವಿ. ಆಮೇಲೆ ರೀಪ್ರೆಸೆಂಟೇಟಿವ್ ಪರ್ಸನ್ ಜೊತೆಗೂ ನಾವು ವ್ಯವಹಾರ ಮಾಡ್ತೀವಿ. ಮೂರು ಸೇರಿಸಿ ಇದ್ರೊಳಗೆ ಬರ್ತಾವೆ. ಇದರೊಳಗೆ ಈ ಗುಂಪಿನೊಳಗೆ ನೈಸರ್ಗಿಕ ಅಥವಾ ನೈಜ ಜನ ಅಥವಾ ನೈಜ ಮನುಷ್ಯರು ಅಥವಾ ನೈಜ ವ್ಯಕ್ತಿಗಳು ಪ್ಲಸ್ ಕೃತಕ ವ್ಯಕ್ತಿಗಳು ಪ್ಲಸ್ ಪ್ರತಿನಿಧಿ, ವ್ಯಕ್ತಿಗಳ ಪ್ರತಿನಿಧಿ, ಇವೆಲ್ಲವೂ ಪರ್ಸ್ನಲ್ ಅಕೌಂಟ್ ಒಳಗೆ ಬರ್ತಾವೆ. ಈಗ ನೈಜ ವ್ಯಕ್ತಿ ಅಂದರೆ ಉದಾಹರಣೆಗೆ ಸಪೋಸ್ ನಾವು ರಾಮನ ಜೊತೆಗೆ ವ್ಯವಹಾರ ಮಾಡಿದ್ವಿ, ರಹೀಮನ ಜೊತೆಗೆ ವ್ಯವಹಾರ ಮಾಡಿದ್ವಿ, ಅವ ನೈಜ ವ್ಯಕ್ತಿ, ಕಣ್ಣಿಗೆ ಕಾಣ್ತಾನೆ, ಹೌದಲ್ಲ. ಕಿವಿ, ಕಣ್ಣು, ಕಾಲು ಎಲ್ಲ ಇರ್ತಾವೆ ಅವನಿಗೆ, ಮನುಷ್ಯ, ನೈಜ ಮನುಷ್ಯ, ನ್ಯಾಚುರಲ್ ಪರ್ಸನ್. ಸೊ ಅವನು ಪರ್ಸ್ನಲ್ ಅಕೌಂಟ್ ಕ್ಯಾಟಗರಿ ಒಳಗೆ ಬರ್ತಾನೆ. ಇನ್ನು ಆರ್ಟಿಫಿಷಿಯಲ್ ಪರ್ಸನ್ ಅಂತಂದರೆ ನಾವು ಏನು ಮಾಡ್ತೀವಪ್ಪ, ಕೆಲವೊಮ್ಮೆ ಇತರೆ ವ್ಯಾವಹಾರಿಕ ಸಂಸ್ಥೆಗಳ ಜೊತೆಗೆ ವ್ಯವಹಾರವನ್ನು ಮಾಡ್ತೀವಿ. ನಮ್ಮ ಕಂಪನಿಯವರು ಮತ್ತೊಂದು ಕಂಪನಿಯ ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ, ಅಥವಾ ನಮ್ಮ ಫರ್ಮ್, ನಮ್ಮ ಪಾಲುಗಾರಿಕಾ ಸಂಸ್ಥೆ ಮತ್ತೊಂದು ಪಾಲುಗಾರಿಕಾ ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡ್ತಿತ್ತು, ಅಥವಾ ಮತ್ತೊಂದು ಏಕ ವ್ಯಕ್ತಿ ವ್ಯಾವಹಾರಿಕ ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡ್ತೀವಿ, ಅಥವಾ ಯಾವುದೇ ಇತರೆ ಇಲಾಖೆಯ ಜೊತೆಗೆ, ಸರ್ಕಾರದ ಜೊತೆಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ, ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ, GST ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ವ್ಯವಹಾರವನ್ನು ಮಾಡ್ತೀವಿ. ಸೊ ಹೀಗೆ ಆ ಇಲಾಖೆಗಳು, ಇತರೆ ಇಲಾಖೆಗಳ ಜೊತೆಗೆ ನಾವೇನು ಲೇವಾದೇವಿಗಳನ್ನು ಮಾಡ್ತೀವಲ್ಲ, ಆ ಇತರೆ ಇಲಾಖೆಗಳು ಅಥವಾ ಇತರೆ ವ್ಯಾವಹಾರಿಕ ಸಂಸ್ಥೆಗಳಿಗೂ ಸಹ ನಾವು ವ್ಯಕ್ತಿ ಅಂತ ಪರಿಗಣಿಸ್ತೀವಿ. ಆದರೆ ಎಂಥ ವ್ಯಕ್ತಿ? ಕೃತಕ ವ್ಯಕ್ತಿ. ಅವರು ನೈಜ ವ್ಯಕ್ತಿಗಳು ಅಲ್ಲ, ಯಾಕಂದರೆ ಅವ್ರಿಗೆ ಕಿವಿ, ಕೈ, ಕಾಲು, ಕಣ್ಣು ಇರೋದಿಲ್ಲ ಅವ್ರಿಗೆ. ಸೊ ಅಂಥ ಸಂಘ ಸಂಸ್ಥೆಗಳಿಗೆ, ಅಂಥ ಇಲಾಖೆಗಳಿಗೆ ನಾವು ಏನು ತಿಳ್ಕೊಳ್ತೀವಿ? ಆರ್ಟಿಫಿಷಿಯಲ್ ಪರ್ಸನ್ ಅಥವಾ ಕೃತಕ ವ್ಯಕ್ತಿ ಎಂದು ಪರಿಗಣಿಸ್ತೀವಿ. ಅವ್ರಿಗೂ ಸಹ ಏನು ಮಾಡಿದ್ವಿ? ಪರ್ಸ್ನಲ್ ಅಕೌಂಟ್ ಗ್ರೂಪ್ ಒಳಗೆ ಹಾಕಿದ್ದಾರೆ. ಇನ್ನು ರೀಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್, ಕೆಲವೊಮ್ಮೆ ಆ ವ್ಯಕ್ತಿಯ ಹೆಸರು ನಮ್ಗೆ ಗುರುತಿರೋದಿಲ್ಲ. ಅಂಥ ಸಂದರ್ಭದೊಳಗೆ ಅವನನ್ನು ಪ್ರತಿನಿಧಿಸುವ ಒಂದು ಖಾತೆಯನ್ನು ಓಪನ್ ಮಾಡ್ತೀವಿ. ಅಥವಾ ಇನ್ನು ಕೆಲವೊಮ್ಮೆ ಏನಾಗಿರ್ತೀರಪ್ಪ ಅಂತಂದರೆ ಆ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ, ಸಾವಿರಾರು ಜನ ಇರ್ತಾರೆ. ಅವ್ರು ಎಲ್ಲರ ಹೆಸರಿಗೆ ನಾವು ಒಂದೊಂದು ವೈಯಕ್ತಿಕ ಖಾತೆಯನ್ನು ಓಪನ್ ಮಾಡ್ಕೊಂಡು ಕುಂತ್ವಿ ಅಂತಂದ್ರೆ ಭಾಳಷ್ಟು ಸಮಯ, ಶ್ರಮ, ದುಡ್ಡು ಬೇಕಾಗುತ್ತದೆ. ಸೊ ಅಂಥ ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ, ಯಾಕಂದರೆ ಲೇವಾದೇವಿ ಒಂದೇ ಥರ ಇರ್ತದೆ, ಒಂದೇ ಸ್ವರೂಪದ ಲೇವಾದೇವಿಯನ್ನು ನಾವು ಹಲವಾರು ಜನರ ಜೊತೆಗೆ ಮಾಡಿರ್ತೀವಿ. ಅಂಥ ಸಂದರ್ಭ ಆ ಎಲ್ಲ ವ್ಯಕ್ತಿಗಳ ಖಾತೆಯನ್ನು ನಾವು ಲೆಕ್ಕದ ಪುಸ್ತಕದಲ್ಲಿ ತೆರಿತಾ ಕುಂತ್ವಿ ಅಂತಂದರೆ ಭಾಳಷ್ಟು ಶ್ರಮ ಹಾಳಾಗ್ತೈತಿ, ದುಡ್ಡು ಹಾಳಾಗ್ತಾವೆ, ಸಮಯ ಹಾಳಾಗ್ತೈತಿ. ಆವಾಗ ಏನು ಮಾಡ್ತೀರಪ್ಪ ಅಂದರೆ ಆ ಗುಂಪನ್ನು ಪ್ರತಿನಿಧಿಸುವಂಥ ಒಂದೇ ಒಂದು ಖಾತೆಯನ್ನು ತೆಗಿತೀವಿ. ಅದಕ್ಕೆ ನಾವು ರೀಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ. ಉದಾಹರಣೆಗೆ ಸಪೋಸ್ ನಿಮ್ಮ ದೊಡ್ಡ ಕಂಪ್ನಿ ಇದೆ, ಅದರೊಳಗೆ 1,00,000 ಕಾರ್ಮಿಕರು ಅದರ, 1,00,000 ಕಾರ್ಮಿಕರು ಅದರ. ಅವರಿಗೆ ನೀವು ಆಗಸ್ಟ್ ತಿಂಗಳ ಸಂಬಳ ಕೊಟ್ಟಿಲ್ಲ, ಹಂಗಾರೆ ಆಗಸ್ಟ್ ತಿಂಗಳ ಸಂಬಳ ಕೊಟ್ಟಿಲ್ಲ ಅಂತಂದರೆ ನಾವು ಹಿಂದಿನ ಕ್ಲಾಸ್ ಒಳಗೆ ಓದಿದ್ದೀವಿ, ನಾವು ಫಾಲೋ ಮಾಡ್ತಾ ಇರೋದು ಅಕ್ರ್ಯೂವಲ್ ಬೇಸಿಸ್, ಹೌದಲ್ಲ. ಕ್ಯಾಶ್ ಬೇಸಿಸ್, ಅಕ್ರ್ಯೂವಲ್ ಬೇಸಿಸ್ ಅಂತೇಳಿ 2 ಬೇಸಿಸ್ ಆಧಾರಗಳು ಅದಾವೆ. ನಾವು ಲೆಕ್ಕ ಬರೆಯೋದು ಅಕ್ರ್ಯೂವಲ್ ಬೇಸಿಸ್ ಆಧಾರದ ಮೇಲೆ. ಸೊ ಅಕ್ರ್ಯೂವಲ್ ಬೇಸಿಸ್ ಆಧಾರದೊಳಗೆ ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡುವಾಗ ನಗದು ಪಾವತಿ ಮಾಡಿದ ನಂತರ ನಾವು ರೆಕಾರ್ಡ್ ಮಾಡೋದಿಲ್ಲ. ಅದರ ಬದಲಾಗಿ ಯಾವ ಅವಧಿಯಲ್ಲಿ ಅದು ಘಟಿಸಿರ್ತೈತಿ ಅಥವಾ ಪಾವತಿಸಬೇಕಾಗಿರುತ್ತದೆ ಅಥವಾ ನಾವು ಗಳಿಸಿರ್ತೀವಿ, ಆ ಅವಧಿಯ
ಖರ್ಚು ಅಥವಾ ಆ ಅವಧಿಯ ಆದಾಯ ಎಂದು ಪರಿಗಣಿಸಿ ಅದೇ ಅವಧಿಯಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ. ಈ ಕ್ಯಾಶ್ ಬೇಸಿಸ್ ಒಳಗೆ ಹಾಗಲ್ಲ. ಕ್ಯಾಶ್ ಬೇಸಿಸ್ ಒಳಗೆ ಅದು ಸೇಲ್ಸ್ ಯಾವುದೇ ವರ್ಷದ್ದಿರಲಿ, ದುಡ್ಡು ಯಾವಾಗ ಬಂದಿರ್ತಾವೋ ಆ ಅವಧಿ ಒಳಗೆ ನಾವು ಸೇಲ್ಸ್ ಅಂತ ತೋರಿಸ್ತೀವಿ. ಎಕ್ರೂಲ್ ಬೇಸಿಸ್ ಒಳಗೆ ಹಾಗಲ್ಲ. ನಾ ಎಕ್ಸಾಂಪಲ್ ಸಹ ನಿಮಗೆ ಕೊಟ್ಟಿದ್ದೆ. ಸಪೋಸ್ ಆಗಸ್ಟ್ ತಿಂಗಳದಾಗ ನಾವು ಸೇಲ್ ಮಾಡೀವಿ, ಅದರ ದುಡ್ಡು ನಮ್ಗೆ ಮುಂದಿನ ವರ್ಷ ಜನವರಿ ತಿಂಗಳದಾಗ ಬರ್ತಾವೆ. ನಾವು ಆವಾಗ ಜನವರಿ ತಿಂಗಳದ ಸೇಲ್ ಅಂತ ತೋರಿಸೋದಿಲ್ಲ, ಆಗಸ್ಟ್ ತಿಂಗಳ ಸೇಲ್ಸ್ ಅಂತ ತೋರಿಸ್ತೀವಿ ಎಕ್ರೂಲ್ ಬೇಸಿಸ್ ಒಳಗೆ. ಸೊ ಆ ಥರ ಇಲ್ಲಿ ಸಪೋಸ್ 1,00,000 ಜನ ಕಾರ್ಮಿಕರು ನಿಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಆಗಸ್ಟ್ ತಿಂಗಳ ಸಂಬಳ ಕೊಟ್ಟಿಲ್ಲರೂ ಸಹ ಅದನ್ನು ನಾವು ಖರ್ಚು ಅಂತೇಳಿ ರೆಕಾರ್ಡ್ ಮಾಡಬೇಕು. ಸೊ ಅದಕ್ಕಾಗಿ ನೀವೇನು ಮಾಡ್ತೀರಿ, ಅದನ್ನು ಖರ್ಚು ಅಂತ ತೋರಿಸ್ತೀರಿ. ಈಗ ಯಾರ್ಯಾರಿಗೆ ಸಂಬಳ ಕೊಡಬೇಕು? 1,00,000 ಜನರಿಗೆ ಸಂಬಳ ಕೊಡಬೇಕು. ಎಲ್ಲಿವರೆಗೆ ನೀವು ಅವ್ರಿಗೆ ಸಂಬಳ ಪಾವತಿ ಮಾಡೋದಿಲ್ಲ, ಅವರು ಎಲ್ಲರೂ ನಿಮ್ಗೆ ಸಾಹುಕಾರರು ಅಥವಾ ಸಾಲಿಗರು ಅಂದರೆ ಯಾರು? ಯಾರಿಗೆ ಸಂಸ್ಥೆ ದುಡ್ಡು ಕೊಡಬೇಕಾಗುತ್ತದೆಯೋ ಅವರಿಗೆ ನಾವು ಸಾಹುಕಾರರು ಅಥವಾ ಸಾಲಿಗರು ಅಂತ ಕರಿತೀವಿ. ಹಂಗಾರೆ 1,00,000 ಜನ ನಿಮ್ಮ ಸಾಹುಕಾರರು. ಹಂಗಾರೆ ಎಲ್ಲರ ಹೆಸರಿಗೂ ಅಕೌಂಟ್ ತೆಗಿಬೇಕು. 1,00,000 ಅಕೌಂಟ್ ತೆಗಿಬೇಕಂತಂದರೆ ನಿಮ್ಮ ಲೆಕ್ಕದ ಪುಸ್ತಕದಲ್ಲಿ ಎಷ್ಟು ಹಳಿ ಬೇಕು, ಎಷ್ಟು ಜನ ಬೇಕು, ಎಷ್ಟು ಸಮಯ ಬೇಕು. ಅದು ವೇಸ್ಟ್ ಆಫ್ ಮನಿ ಅದಲ್ಲ. ಸೊ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಅಂಥ ಸಂದರ್ಭದೊಳಗೆ ನಾವು ಅವರು ಎಲ್ಲರನ್ನ 1,00,000 ಜನರನ್ನು ಪ್ರತಿನಿಧಿಸುವಂಥ ಒಂದೇ ಒಂದು ಖಾತೆಯನ್ನು ತೆಗಿತೀವಿ. ಯಾಕಂದರೆ ಎಲ್ಲರೂ ಆಗಸ್ಟ್ ತಿಂಗಳಿಗೆ ಸಂಬಳ ಕೊಡೋದೈತಿ, ಸೇಮ್ ಎಂಟ್ರಿ. ನೀವು ಸಪೋಸ್ ನಿಮ್ಮ ಸಂಸ್ಥೆ ಒಳಗೆ ಮಿಸ್ಟರ್ ಎ ಬಿ ಸಿ ಡಿ ಇ ಅಂಥೇಳಿ 1,00,000 ಜನ ಅದಾರೆ, ಎಲ್ಲರ ಹೆಸರಿಗೆ ಅಕೌಂಟ್ ತೆಗೆದು ನೀವು ಒಂದೇ ಎಂಟ್ರಿಯನ್ನು ಮಾಡಬೇಕು. ಎಲ್ಲರ ಖಾತೆ ಒಳಗೆ ನೀವು ಅದನ್ನು ಕ್ರೆಡಿಟೇ ಮಾಡಬೇಕು. ಸೊ ಅದನ್ನ ಮಾಡ್ಕೊಂಡು ಕುಂತೀವಿ ಅಂದರೆ ಸಮಯ ಜಾಸ್ತಿ ಹಿಡಿತೈತಿ. ಅಂತಹ ಸಂದರ್ಭದೊಳಗೆ ನಾವು ಏನು ಮಾಡ್ತೀವಪ್ಪ ಅಂದರೆ, ಅವ್ರಿಗೆಲ್ಲರನ್ನು ಪ್ರತಿನಿಧಿಸುವಂಥ ಒಂದೇ ಒಂದು ಖಾತೆಯನ್ನು ತೆಗಿತೀರಿ. 1,00,000 ಜನರನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದೇ ಖಾತೆಯನ್ನು ತೆಗಿತೀರಿ. ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಕರಿತೀವಿ. ಸ್ಯಾಲ್ರಿ ಅಕೌಂಟ್ ಬೇರೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಬೇರೆ. ಸ್ಯಾಲ್ರಿ ಅಂದರೆ ಖರ್ಚು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಂತಂದರೆ ರೀಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್. ಯಾಕಂದರೆ ಸಂಬಳ ಬಾಕಿ ಅಥವಾ ಬಾಕಿ ವೇತನ ಅಂತಂದರೆ ಆ ಒಂದು ಖಾತೆ 1,00,000 ಜನರಿಗೆ ನಾವೇನು ಸಂಬಳ ಕೊಡೋದಿತ್ತಲ್ಲ ಅವರನ್ನು ಪ್ರತಿನಿಧಿಸ್ತಾ ಇದೆ, ಅವರನ್ನು ರೀಪ್ರೆಸೆಂಟ್ ಮಾಡ್ತಾ ಇದೆ. 1,00,000 ಜನರ ಖಾತೆಯನ್ನು ತೆಗೆಯೋ ಬದಲಿಗೆ ಒಂದೇ ಒಂದು ಖಾತೆ ತೆಗಿತೀವಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಅಂತೇಳಿ. ಅದರೊಳಗೆ ಎಷ್ಟು ಸಂಬಳ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಇದೆ ಅದನ್ನು ಬರೆದು ಬಿಡ್ತೀವಿ. ಸೊ ಇದರಿಂದ ಸಮಯ ಉಳಿತೈತಿ, ಶ್ರಮ ಉಳಿತೈತಿ, ಸ್ಟೇಷನರಿ ಉಳಿತೈತಿ. ಸೊ ಅಂಥ ಖಾತೆಗಳಿಗೆ ನಾವು ಕರಿತೀವಿ ರೀಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಹೀಗೆ ಈ ಒಂದು ಕ್ಯಾಟಗರಿ ಒಳಗೆ ಪರ್ಸ್ನಲ್ ಅಕೌಂಟ್ ಒಳಗೆ 3 ನಮೂನೆಯ ಪರ್ಸ್ನಲ್ ಖಾತೆಗಳು ಬರ್ತಾವೆ. ಒಂದು ನ್ಯಾಚುರಲ್ ಪರ್ಸನ್ಸ್ ಅಕೌಂಟ್ ಬರ್ತಾವೆ, ಮತ್ತೊಂದು ಆರ್ಟಿಫಿಷಿಯಲ್ ಪರ್ಸನ್ಸ್ ಅಕೌಂಟ್ ಬರ್ತಾವೆ, ಇನ್ನೊಂದು ರೀಪ್ರೆಸೆಂಟೇಟಿವ್ ಪರ್ಸ್ನಲ್ ಅಕೌಂಟ್ ಬರ್ತಾವೆ. ಓಕೆ, ಆಮೇಲೆ ಈ ಪರ್ಸ್ನಲ್ ಅಕೌಂಟಿಗೆ ಅವರು ಒಂದು ನಿಯಮವನ್ನು ಮಾಡ್ಯಾರ, ಅದು ಅನಂತರ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಬರ್ರಿ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಏನರಪ್ಪ ಅಂದರೆ, ಇಟ್ ಕಂಟೇನ್ಸ್ ಅಕೌಂಟ್ಸ್ ಆಫ್ ಅಸೆಟ್ಸ್. ಅಕೌಂಟ್ಸ್ ಆಫ್ ಅಸೆಟ್ಸ್. ಈಗ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಬರ್ಕೊಳ್ಳಿದಿಷ್ಟ, ಇದು ಬರ್ಕೊಳ್ರಿ. ಸಂಸ್ಥೆಯನ್ನು ನಡೆಸಬೇಕಾದ್ರೆ ಆಸ್ತಿ ಬೇಕೇ ಬೇಕು ಅಂತ ನಾನು ಹೇಳಿದ್ದೆ, ನೆನಪೈತಿಲ್ಲ? ಆಸ್ತಿ ಇಲ್ದಂಗೆ ನೀವು ಯಾವ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಸಣ್ಣ ನೀವು ಬೀಡಿ ಅಂಗಡಿ ಇಟ್ಟಿದ್ರೂ ಸಹ ಒಂದು ಶೆಡ್ ಬೇಕು, ಹೌದಲ್ಲ? ಆಮೇಲೆ ಅಲ್ಲಿ ರ್ಯಾಕ್ಸ್ ಬೇಕು, ಕಪಾಟುಗಳು ಬೇಕು, ಭರಣಿಗಳು ಬೇಕು, ಹೌದಲ್ಲ? ಒಂದು ಕುಂದ್ರ ಕುರ್ಚಿ ಬೇಕು, ದುಡ್ಡು ಇಡೋ ಸಲುವಾಗಿ ಒಂದು ಲಾಕರು ಅಥವಾ ಒಂದು ಏನಾರು ಬಾಕ್ಸ್ ಬೇಕು. ಅವೆಲ್ಲ ಅಸೆಟ್ಸು. ಜೆರಾಕ್ಸ್ ಅಂಗಡಿ ಇಟ್ರಿ ಅಂತಂದರೆ ಒಂದು ಕಟ್ಟಡ ಬೇಕು, ಆಮೇಲೆ ಜೆರಾಕ್ಸ್ ಮಷಿನ್ ಬೇಕು, ಮುಂದ್ಗಡೆ ಒಂದು ಟೇಬಲ್ ಬೇಕು, ಒಂದು ಚೇರ್ ಬೇಕು. ಸೊ ಹೀಗೆ ಅಸೆಟ್ಸ್ ಇಲ್ದಂಗೆ ಯಾವ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ನಾವು ವಿವಿಧ ಪ್ರಕಾರದ ಅಸೆಟ್ಸ್ಗಳನ್ನು ಹೊಂದಲೇಬೇಕು. ಆ ಅಸೆಟ್ಸ್ ಖಾತೆಗಳಿಗಾಗಿ ಒಂದು ಕ್ಯಾಟಗರಿಯನ್ನು ಮಾಡಿದರು, ಅದಕ್ಕೆ ಹೆಸರೇನಿಟ್ಟರು? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್. ಹಂಗಾರೆ ಅಸೆಟ್ಸ್ ಅಂದರೆ ಯಾವುದು? ಎಕ್ಸಾಂಪಲ್, ಮಷಿನರಿ, ಫರ್ನಿಚರ್, ಮಷಿನರಿ, ಫರ್ನಿಚರ್, ಕಂಪ್ಯೂಟರ್, ಲ್ಯಾಂಡ್, ಎಟ್ಸೆಟ್ರಾ.
ಸೊ ಒಂದು ವ್ಯವಹಾರವನ್ನು ನಡೆಸಬೇಕಾದ್ರೆ ಇವೆಲ್ಲ ಅಸೆಟ್ಸ್ಗಳು ಬೇಕಾಗ್ತಾವೆ. ಅದಕ್ಕೊಂದು ಕ್ಯಾಟಗರಿ, ಅದಕ್ಕೊಂದು ಗ್ರೂಪ್, ಅಸೆಟ್ಸಿಂದ ಒಂದು ಗ್ರೂಪ್, ಈ ಥರ ವ್ಯಕ್ತಿಗಳ ಒಂದು ಗ್ರೂಪು. ನೆಕ್ಸ್ಟ್ ನಾಮಿನಲ್ ಅಕೌಂಟ್. ಇಟ್ ಕಂಟೈನ್ಸ್ accounts of expenses, losses, incomes and gains. Incomes and gains. ಆಯ್ತಾ? ಓಕೆ, ನೋಡಿರಿ. ಸೊ ಹಾಗಾದ್ರೆ ರಿಯಲ್ ಅಕೌಂಟ್ಸ್ ಒಳಗೆ ಯಾವ ಅಕೌಂಟ್ಸ್ ಬರ್ತಾವೆ? ಆಸ್ತಿಗಳ ಖಾತೆ. ವ್ಯವಹಾರವನ್ನು ನಡೆಸಬೇಕಾದ್ರೆ ನಾವು ಅನೇಕ ಪ್ರಕಾರದ ಆಸ್ತಿಗಳನ್ನು ಹೊಂದಬೇಕು. ಯಾರ್ಯಾರಿಗೆ ಎದುರ ಅವಶ್ಯಕತೆ ಇದೆ ಅದನ್ನು ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಜೆರಾಕ್ಸ್ ಅಂಗಡಿಯವನಿಗೆ ಜೆರಾಕ್ಸ್ ಮಷಿನ್ ಬೇಕು. ಈಗ ಜೆರಾಕ್ಸ್ ಮಷಿನ್ ಹೋಟೆಲ್ನವ್ರು ಖರೀದಿ ಮಾಡೋದಿಲ್ಲ. ಯಾರಿಗೆ ಯಾವ ಆಸ್ತಿಯ ಅವಶ್ಯಕತೆ ಇದೆಯೋ ಅವರು ಅದನ್ನು ಖರೀದಿ ಮಾಡ್ತಾರೆ. ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಅವ್ರೇನು ಖರೀದಿ ಮಾಡ್ತಾರೆ? ಟ್ರಕ್ಸ್ಗಳನ್ನು ಖರೀದಿ ಮಾಡ್ತಾರೆ ಅಥವಾ ಬಸ್ಗಳನ್ನು ಖರೀದಿ ಮಾಡ್ತಾರೆ, ಹೌದಲ್ಲ? ಒಬ್ಬ ಕಿರಾಣಿ ಅಂಗಡಿ ಅವನೇನು ಖರೀದಿ ಮಾಡ್ತಾನೆ? ಒಂದು ಕಟ್ಟಡ. ಖರೀದಿ ಅಂದರೆ ಖರೀದಿನ ಮಾಡ್ಬೇಕಂತ ಹೇಳಲ್ಲ, ಖರೀದಿನ ಮಾಡ್ತಾನೆ ಅಥವಾ ಬಾಡಿಗೆ ಆಧಾರದ ಮೇಲೆ ತೆಗೆದುಕೊಳ್ತಾನೆ. ಒಟ್ಟು ಪಡ್ಕೋಬೇಕು ಆಸ್ತಿಗಳನ್ನು. ನಮ್ಮ ಕಡೆ ಆಸ್ತಿ ಇದ್ದಿರಬೇಕು. ಸೊ ಅವನಿಗೊಂದು ಕಟ್ಟಡ ಬೇಕಾಗ್ತೈತಿ, ಅದರೊಳಗೆ ರ್ಯಾಕ್ಸ್ ಬೇಕಾಗ್ತಾವೆ ಸರಕುಗಳನ್ನು ಇಡೋ ಸಲುವಾಗಿ. ಮುಂದ್ಗಡೆ ಒಂದು ಟೇಬಲ್ ಬೇಕು, ತನ್ನ ಕುಂದ್ರಾಗ ಚೇರ್ ಬೇಕು, ದುಡ್ಡು ಇಡಕ್ಕೆ ಒಂದು ಲಾಕರು ಅಥವಾ ಒಂದು ಏನಾದರೂ ಒಂದು ಬಾಕ್ಸ್ ಬೇಕು. ಇಷ್ಟಂತೂ ಕನಿಷ್ಠ ಬೇಕೇ ಬೇಕು, ಹೌದಲ್ಲ? ಸೊ ಅದೇ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿ ಪ್ರಿಮೈಸಿಸ್ ಬೇಕು, ಫ್ಯಾಕ್ಟ್ರಿ ಬಿಲ್ಡಿಂಗ್ ಬೇಕು ದೊಡ್ಡದು, ಹೌದಲ್ಲ? ಅದರೊಳಗೆ ಅನೇಕ ಪ್ರಕಾರದ ಯಂತ್ರಗಳು, ಕಂಪ್ಯೂಟರ್ಗಳು ಬೇಕು, ಹೌದಲ್ಲ? ಆಫೀಸ್ ಒಳಗೆ ಕಂಪ್ಯೂಟರ್ಗಳು ಬೇಕು, ಆಮೇಲೆ ಫರ್ನಿಚರ್ಸ್ ಬೇಕು, ಬಿಲ್ಡಿಂಗ್ ಬೇಕು, ಕಾರ್ಸ್ ಬೇಕು, ವೆಹಿಕಲ್ಸ್ ಬೇಕು, ಹೌದಲ್ಲ? ಇವೆಲ್ಲ ಅವ್ರಿಗೆ ಆಸ್ತಿಗಳು. ಹಾಗಾದರೆ ವ್ಯವಹಾರ ನಡೆಸಬೇಕಾದ್ರೆ ಆಸ್ತಿಗಳು ಕಡ್ಡಾಯ ಬೇಕೇ ಬೇಕು, ಹೌದಲ್ಲ? ಸೊ ಆಸ್ತಿಗಳನ್ನು ಖರೀದಿ ಮಾಡಲೇಬೇಕು. ಹಂಗಾರೆ ಆ ಆಸ್ತಿಗಳ ಖಾತೆಯನ್ನು ನಾವು ತೆಗಿಬೇಕಾಗ್ತೈತಿ. ನಮ್ಮ ಸಂಸ್ಥೆಯಲ್ಲಿ ಯಾವ್ಯಾವ ಆಸ್ತಿ ಅದಾವೆ, ಎಷ್ಟೆಷ್ಟು ದುಡ್ಡಿನ ಆಸ್ತಿ ಅದಾವೆ, ಅವೆಲ್ಲ ಲೆಕ್ಕವನ್ನು ಇಡಬೇಕಾಗ್ತೈತಿ. ಸೊ ಅದಕ್ಕಾಗಿ ಆಸ್ತಿಗಳ ಖಾತೆ ನಿರ್ವಹಣೆ ಮಾಡುವ ಸಲುವಾಗಿ ಒಂದು ಗುಂಪನ್ನು ಮಾಡಿದರು, ಒಂದು ಕ್ಯಾಟಗರಿಯನ್ನು ಮಾಡಿದರು. ಅದಕ್ಕೆ ಹೆಸರೇನು ಕೊಟ್ಟರು? ರಿಯಲ್ ಅಕೌಂಟ್ ಅಂತ ಕೊಟ್ಟರು ಇಂಗ್ಲೀಷ್ನವ್ರು. ಆತ್ರೆ ಇನ್ನು ನೆಕ್ಸ್ಟ್ ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ಅಂದರೆ ಏನಪ್ಪ ಅಂತಾರೆ? ವ್ಯವಹಾರ ಮಾಡಿದ ನಂತರ ಖರ್ಚುಗಳನ್ನು ಮಾಡಲೇಬೇಕು, ಹೌದಲ್ಲ? ಖರ್ಚುಗಳನ್ನು ಮಾಡಲೇಬೇಕು, ವೆಚ್ಚಗಳನ್ನು ಭರಿಸಲೇಬೇಕು. ನೌಕರದಾರರಿಗೆ ಸಂಬಳ ಕೊಡಬೇಕು, ಬಿಲ್ಡಿಂಗ್ ಓನರಿಗೆ ಬಾಡಿಗೆ ಕೊಡಬೇಕು, ಕರೆಂಟ್ ಯೂಸ್ ಮಾಡಿದರೆ ಬಿಲ್ ತುಂಬಬೇಕು, ಫೋನ್ ಯೂಸ್ ಮಾಡಿದರೆ ಕರೆನ್ಸಿ ತುಂಬಬೇಕು, ಹೌದಲ್ಲ? ವೆಚ್ಚ ಅಥವಾ ಖರ್ಚು ಇಲ್ದಂಗೆ ಯಾವ ವ್ಯವಹಾರ ಇಲ್ಲ, ಖರ್ಚು ಮಾಡಲೇಬೇಕು. ಹಾಗಾದ್ರೆ ಖರ್ಚು ಮಾಡಲೇಬೇಕು ಅಂತಂದರೆ ಖರ್ಚುಗಳ ನಿರ್ವಹಣೆಯ ಸಲುವಾಗಿ ಒಂದೊಂದು ಖರ್ಚಿಗೆ ಒಂದೊಂದು ಖಾತೆಯನ್ನು ಇಡಬೇಕು. ಇಡೀ ಖರ್ಚಿನ ಎಲ್ಲ ಖರ್ಚುಗಳ ನಿರ್ವಹಣೆ ಮಾಡುವ ಸಲುವಾಗಿ ಒಂದೊಂದು ಪ್ರಕಾರದ ವೆಚ್ಚಗಳಿಗೆ, ಒಂದೊಂದು ಪ್ರಕಾರದ ಖರ್ಚುಗಳಿಗೆ ಒಂದೊಂದು ಪ್ರತ್ಯೇಕ ಖಾತೆಯನ್ನು ಇಡಬೇಕು. ಸೊ ಸ್ಯಾಲ್ರಿಗೆ ಪ್ರತ್ಯೇಕ ಖಾತೆ ಇಡ್ತೀವಿ ನಾವು. ಸ್ಯಾಲ್ರಿ ಒಳಗೆ ರೆಂಟ್ ಮಿಕ್ಸ್ ಮಾಡೋದಿಲ್ಲ ನಾವು. ಸ್ಯಾಲ್ರಿ ಖಾತೆನೇ ಬೇರೆ, ರೆಂಟ್ ಖಾತೆನೇ ಬೇರೆ, ಎಲೆಕ್ಟ್ರಿಸಿಟಿ ಬಿಲ್ ಖಾತೆನೇ ಬೇರೆ, ತಿಳಿತೀರಿ? ಆಮೇಲೆ ಸಪೋಸ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ, ಇಂಟ್ರೆಸ್ಟ್ ಖಾತೆನೇ ಬೇರೆ. ಹೀಗೆ ಒಂದೊಂದು ಖರ್ಚಿಗೆ ಒಂದೊಂದು ಖಾತೆಯನ್ನು ಇಡ್ತೀವಿ. ಆಮೇಲೆ ಅದೇ ಥರ ವ್ಯವಹಾರ ಅಂದಮೇಲೆ ನಷ್ಟ ಆಗೋದು ಸಹಜ. ಕಳ್ಳರು ಬಂದು ಕದ್ಕೊಂಡು ಹೋಗ್ತಾರೆ, ಬೆಂಕಿಯಿಂದ ಹಾಳಾಗ್ಬೋದು, ಅಥವಾ ಸರಕುಗಳನ್ನು ತರೋ ಹೊತ್ನಾಗ ರಸ್ತೆ ಒಳಗೆ ಅದು ಆಕ್ಸಿಡೆಂಟ್ ಆಗಿ ಹಾಳಾಗಬಹುದು, ತಿಳಿತಾರೆ? ಸೊ ಅಂಥ ನಷ್ಟಗಳು ಆಗೋದು ಸಹಜ.
ಹಂಗಾರೆ ಅದರ ನಿರ್ವಹಣೆ ಸಲುವಾಗಿ ಪ್ರತಿಯೊಂದು ನಷ್ಟಕ್ಕೆ ಒಂದೊಂದು ಖಾತೆಯನ್ನು ಇಡ್ತೀವಿ. ಎಲ್ಲ ನಷ್ಟಗಳನ್ನು ಒಂದರಾಗಿ ಮಿಕ್ಸ್ ಮಾಡೋದಿಲ್ಲ. ಬೆಂಕಿಯಿಂದ ನಷ್ಟ ಆದರೆ ಅದಕ್ಕೆ ಬೇರೆ ಖಾತೆ. ಫಾರ್ ಎಕ್ಸಾಂಪಲ್ ಲಾಸ್ ಬೈ ಫೈರ್. ಕಳ್ಳತನದಿಂದ ಲಾಸ್ ಆದರೆ ಲಾಸ್ ಬೈ ಥೆಫ್ಟ್. ಆಕ್ಸಿಡೆಂಟಲ್ ಲಾಸ್ ಆದರೆ ಲಾಸ್ ಬೈ ಆಕ್ಸಿಡೆಂಟ್. ಯಾರಿಗೂ ಉದ್ರಿ ಕೊಟ್ಟಿದ್ವಿ, ದುಡ್ಡು ಕೊಡದಿತ್ತು, ಸತ್ತು ಹೋಗ್ಬಿಟ್ಟ, ದುಡ್ಡು ಬರೋದಿಲ್ಲ ಅಂತ ಖಾತ್ರಿ ಆಯಿತು, ಅದಕ್ಕೆ ಬ್ಯಾಡ್ ಡೆಟ್. ಯಾರಿಗಾರ ಡಿಸ್ಕೌಂಟ್ ಕೊಟ್ವಿ, ಲಾಸು, ಡಿಸ್ಕೌಂಟ್ ತಿಳ್ತೀರಿ. ಸೊ ಹೀಗೆ ಲಾಸ್ಗಳ ಖಾತೆಯನ್ನು ನಾವು ಇಡ್ತೀವಿ. ಆಮೇಲೆ ಅದೇ ಥರ ಪ್ರಾಫಿಟ್ ಸಹ ನಾವು ಗಳಿಸ್ತೀವಿ. ವ್ಯವಹಾರದ ಮುಖ್ಯ ಉದ್ದೇಶ ಲಾಭ ಗಳಿಸೋದು, ಹೌದಲ್ಲ? ಸೊ ಲಾಭ ಅಥವಾ ಇನ್ಕಮ್, ರೆವಿನ್ಯೂವನ್ನು ಪಡ್ಕೊಳ್ಳೋದು, ಕಂದಾಯವನ್ನು ಪಡೆಯುವುದು. ಒಂದೊಂದು ಪ್ರಕಾರದ ಕಂದಾಯಕ್ಕಾಗಿ ನಾವೇನು ಮಾಡ್ತೀವಿ, ಒಂದೊಂದು ಖಾತೆಯನ್ನು ಓಪನ್ ಮಾಡಿರ್ತೀವಿ. ಸೇಲ್ಸ್ದಿಂದ ಕಂದಾಯ ಬರ್ತೈತಿ, ಅದಕ್ಕೆ ಸೇಲ್ಸ್ ಅಕೌಂಟ್ ಇಡ್ತೀವಿ. ಅಥವಾ ನಮ್ಮ ರೂಮ್ಸ್ ಅದಾವ, ಬಾಡಿಗೆ ಕೊಡ್ತೀವಿ, ರೆಂಟ್ದಿಂದ ಬರ್ತೈತಿ, ರೆಂಟ್ ಅಕೌಂಟ್ ಇಡ್ತೀವಿ. ಡಿಸ್ಕೌಂಟ್ ಅಕೌಂಟ್ ಇಡ್ತೀವಿ. ಸೊ ಹೀಗೆ ವಿವಿಧ ಪ್ರಕಾರದ ಆದಾಯಗಳು ಬರ್ತಾನೆ ಇರ್ತಾವೆ. ಒಂದೊಂದು ಪ್ರಕಾರದ ಆದಾಯಕ್ಕೆ ಒಂದೊಂದು ಖಾತೆಯನ್ನು ಇಟ್ಟಿರ್ತೀವಿ. ಆಮೇಲೆ ಗಳಿಕೆ, ನಮ್ಮ ವ್ಯವಹಾರದ ದಿನನಿತ್ಯದ ಚಟುವಟಿಕೆಗಳನ್ನು ಬಿಟ್ಟು ಇನ್ನು ಇತರೆ ಅದಕ್ಕೆ ಪ್ರಾಸಂಗಿಕವಾಗಿ ಆಗಿರುವಂಥ ಘಟನೆಗಳಿಂದ ನಮಗೆ ಕೆಲವೊಮ್ಮೆ ಲಾಭಗಳು ಆಗ್ತಾವೆ. ಅದಕ್ಕೆ ನಾವು ಗೇನ್ ಅಥವಾ ಗಳಿಕೆ ಅಂತ ಕರಿತೀವಿ. ಉದಾಹರಣೆ ಕೊಟ್ಟಿದ್ದೆ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಆಸ್ತಿಯನ್ನು ಸಂಸ್ಥೆ ಒಳಗೆ ಯೂಸ್ ಮಾಡಲಿಕ್ಕೆ ಖರೀದಿ ಮಾಡಿದ್ವಿ, ಅದನ್ನು ಅನಿವಾರ್ಯ ಕಾರಣದಿಂದ ಮಾರ್ತೀವಿ, ಮಾರಿದ್ನಂದ ಅದರ ಮೇಲೆ ನಮಗೆ ಲಾಭ ಆಗ್ತೈತಿ, ಅದಕ್ಕೆ ನಾವು ಏನು ಕರಿತೀವಿ, ಗೇನ್ ಅಂತ ಕರಿತೀವಿ. ಸೊ ಇದು ಆಗೋದು ಸಹಜ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಒಂದು ವ್ಯವಹಾರ ಅಂದಮೇಲೆ ಖರ್ಚುಗಳು ಆಗೋದು ಸಹಜ, ಲಾಸ್ ಆಗೋದು ಸಹಜ, ಪ್ರಾಫಿಟ್ ಈ ಆದಾಯ ಬರೋದು ಸಹಜ, ಆಮೇಲೆ ಗಳಿಕೆ ಬರೋದು ಸಹಜ. ಹಾಗಾದರೆ ಇದರ ನಿರ್ವಹಣೆ ಸಲುವಾಗಿ ಪ್ರತ್ಯೇಕವಾದಂಥ ಖಾತೆಗಳನ್ನು ಇಡಬೇಕು. ಸಂಬಳಕ್ಕೆ ಬೇರೆ ಖಾತೆ, ಕಮಿಷನ್ಗೆ ಬೇರೆ ಖಾತೆ, ರೆಂಟಿಗೆ ಬೇರೆ ಖಾತೆ, ಡಿಸ್ಕೌಂಟಿಗೆ ಬೇರೆ ಖಾತೆ, ಈ ಥರ ಬೇರೆ ಬೇರೆ ಖಾತೆಗಳನ್ನು ಇಡ್ತೀವಿ. ಆ ಎಲ್ಲ ಖಾತೆಗಳನ್ನು ಸೇರಿಸಿ ಒಂದು ಗುಂಪನ್ನು ಮಾಡಿದ್ವಿ. ಆ ಗುಂಪಿನ ಹೆಸರೇನು? ನಾಮಿನಲ್ ಅಕೌಂಟ್. ಹಂಗಾರೆ ನಾಮಿನಲ್ ಅಕೌಂಟ್ ಒಳಗೆ ಯಾವ್ಯಾವ ಖಾತೆ ಬರ್ತಾವೆ? ಖರ್ಚಿನ ಖಾತೆಗಳು, ಎಕ್ಸ್ಪೆನ್ಸಸ್ ಅಕೌಂಟ್ ಬರ್ತಾವೆ, ಲಾಸಸ್ ಅಕೌಂಟ್ ಬರ್ತಾವೆ, ಇನ್ಕಮ್ ಅಕೌಂಟ್ ಬರ್ತಾವೆ, ಗೇನ್ ಅಕೌಂಟ್ ಬರ್ತಾವೆ. ಅರ್ಥ ಆತ್ರೆ? ಸೊ ಈ ರೀತಿಯಾಗಿ ನಮ್ಮ ಇಂಗ್ಲೀಷ್ ಸಿಸ್ಟಮ್ ಒಳಗೆ ಎಲ್ಲ ಖಾತೆಗಳನ್ನು 3 ಕ್ಯಾಟಗರಿ ಒಳಗೆ ನಾವು ಏನು ಮಾಡಿದ್ವಿ, ವಿಭಜನೆ ಮಾಡಿದ್ವಿ. ಈಗ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೂಲನ್ನು ಮಾಡ್ಯಾರ. ಸೊ ಆ ರೂಲ್ ಏನು ಅಂತೇಳಿ ಬರ್ಕೊಂಡ್ರಿ ಆಗಲೇ, ಅದು ಇನ್ನೊಮ್ಮೆ ಬರ್ಕೊಡ್ರಿ. Debit the receiver, credit the giver. ನೋಡ್ರಿ ಎಷ್ಟು ಈಸಿ ಐತಿ, ಈಸಿಯಾಗಿ ನೆನಪಿಡ್ಬೋದು, ಹೌದಲ್ಲ? ಇನ್ನು ರಿಯಲ್ ಅಕೌಂಟ್ ರೂಲ್ ಏನ್ರಿ? ಡೆಬಿಟ್ ವಾಟ್ ಕಮ್ಸ್ ಇನ್. ನೋಡ್ರಿ ಎಷ್ಟು ಈಸಿ ಐತಿ. ವಾಟ್ ಕಮ್ಸ್ ಇನ್. ಆಮೇಲೆ ಎರಡನೇದು ಕ್ರೆಡಿಟ್ ವಾಟ್ ಗೋಸ್ ಔಟ್. ಅದೇ ಥರ ನಾಮಿನಲ್ ಅಕೌಂಟಿಗೆ ನೋಡ್ರಿ ಏನು ಮಾಡ್ಯಾರ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಹೌದಲ್ಲ? ಆಮೇಲೆ ಕ್ರೆಡಿಟ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಈ ರೂಲ್ಸ್ಗಳನ್ನು ತಿಳಿಯೋ ಮೊದಲು ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು, ಇದು ಒಂದು ಗೊತ್ತಿರಬೇಕು. ಸೊ ಡೆಬಿಟ್ ಅಂದರೆ ಏನು, ಕ್ರೆಡಿಟ್ ಅಂದರೆ ಏನು? ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸಿಂಪಲ್ ಆಗಿ ಹೇಳಬೇಕಾದ್ರೆ ನೆನಪಿಟ್ಕೊಳ್ರಿ. ಈಗ ನೀವು ಇಲ್ಲ ಅಕೌಂಟ್ಸ್ ಒಳಗ್ತಿರಲ್ಲ, ಇದೊಂದು ಬ್ಯಾಲೆನ್ಸ್ ಶೀಟ್ ಬಿಡ್ರಿ. ಇಲ್ಲ ಅಕೌಂಟ್ ಇತ್ತು ನೋಡಿದ್ರಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡ್ರಿ.
ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈ ಥರ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅಕೌಂಟನ್ನು ಹಾಕ್ತೀವಿ. ಆದರೆ ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಸಪೋಸ್ ನಿಮ್ದು ಇದು ಒಂದು ಪೇಜ್ ಅಂತ ತಿಳ್ಕೊಡ್ರಿ. ಈ ಪೇಜ್ ಒಳಗೆ ಅಕೌಂಟ್ ಓಪನ್ ಮಾಡ್ರಪ್ಪ ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ಫಸ್ಟಿಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ತೀವಿ. ಆಮೇಲೆ ಇದನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ. ಈಗ ಇದು ನಿಮ್ಗೆ ನೋಡೋಕ್ಕೆ ಯಾವ ಥರ ಕಾಣ್ತೈತೆ ಹೇಳ್ರಿ ನೋಡೋಣ. ಇಂಗ್ಲೀಷ್ ಅಕ್ಷರ ಯಾವುದು? ಟಿ, ಹೌದಲ್ಲ? ಸೊ ಯಾವಾಗಲೂ ಅಕೌಂಟ್ಸ್ಗಳನ್ನು ಟಿ ಫಾರ್ಮ್ ಒಳಗೆ ನಾವು ಓಪನ್ ಮಾಡ್ತೀವಿ, ತಯಾರಿ ಮಾಡ್ತೀವಿ. ಸೊ ಒಂದು ಅಡ್ಡ ಗೇರಿ ಹಾಕಿದ್ವಿ ಮತ್ತು ಈ ಥರ ಒಂದು ಗೇರಿ ಹಾಕಿದ್ವಿ. ವರ್ಟಿಕಲ್ ಫಸ್ಟ್ ಹಾರಿಜೆಂಟಲ್, ಆಮೇಲೆ ವರ್ಟಿಕಲ್. ಎಲ್ಲ ಅಕೌಂಟ್ಸ್ಗಳು ಹಿಂಗೆ ಇರ್ತಾವೆ. ಇಲ್ಲೊಂದು ಐತೆ ನೋಡಿರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಒಂದು ಲೈನು, ಆಮೇಲೆ ಇದು ಒಂದು ಲೈನ್. ಆಮೇಲೆ ನಮಗೆ ಒಳಗಡೆ ಎಷ್ಟು ಬೇಕು ಆ ಲೈನ್ಸ್ಗಳನ್ನು ಹಾಕ್ಕೊಳ್ತೀವಿ. ಸೊ ಇಲ್ಲಿ ಹೆಂಗೆ ಮಾಡ್ತೀವಿ ನೋಡಿರಿ, ಇದಕ್ಕೆ ಮತ್ತೊಂದು ಲೈನ್ ಎಳಿತೀವಿ, ಹಿಂಗೆ ಮಾಡ್ತೀವಿ. ಇಲ್ಲಿ ಡೇಟ್ ಬರೆಯೋ ಸಲುವಾಗಿ ಒಂದು ಕಾಲಮ್ ಮಾಡ್ಕೊತೀವಿ, ಪರ್ಟಿಕ್ಯುಲರ್ ಬರೆಯೋ ಸಲುವಾಗಿ ಒಂದು ಕಾಲಮ್ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಜರ್ನಲ್ ಫೋಲಿಯೋ ಬರ್ಕೊಳ್ಳೋ ಸಲುವಾಗಿ ಒಂದು ಕಾಲಮು, ಇದು ಅಮೌಂಟ್. ಸೊ ಅದೇ ಥರ ಈ ಕಡೆಯೂ ಸಹ ಡೇಟ್ ಸಲುವಾಗಿ ಒಂದು, ಪರ್ಟಿಕ್ಯುಲರ್ ಸಲುವಾಗಿ ಒಂದು, ಜರ್ನಲ್ ಫೋಲಿಯೋ ಸಲುವಾಗಿ ಒಂದು, ಆಮೇಲೆ ಅಮೌಂಟ್ ಬರೆಯೋದು. ಸಪೋಸ್ ಇದು ರಾಮನ್ ಅಕೌಂಟ್, ರಾಮ್ ಅಂತ ಬರೀತೀವಿ, ರಾಮ್ ಅಕೌಂಟ್. ಸೊ ಇದು ಡೇಟು, ಇದು ಪರ್ಟಿಕ್ಯುಲರ್ಸು, ಇದು ಜರ್ನಲ್ ಫೋಲಿಯೋ, ಇದು ಅಮೌಂಟ್. ಅದೇ ಥರ ಇಲ್ಲಿಯೂ ಡೇಟ್, ಪರ್ಟಿಕ್ಯುಲರ್ಸು, ಜರ್ನಲ್ ಫೋಲಿಯೋ, ಆಮೇಲೆ ಅಮೌಂಟ್. ಹಾಗಾದ್ರೆ ಎಷ್ಟು ಸೆಕ್ಷನ್ ಆದವು? 2 ಸೆಕ್ಷನ್ ಆದವು, ಹೌದಲ್ಲ? ನೋಡಿರಿ, ಇಲ್ಲಿ ಇದ್ದಿದ್ದ ಇಲ್ಲಿ ಇತ್ತು, ಹೌದು? ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಸೇಮ್ ಅದಾವೆ. ಇಲ್ಲಿನೂ ಡೇಟ್ ಐತಿ, ಇಲ್ಲಿನೂ ಡೇಟ್ ಐತಿ. ಫಸ್ಟಿಗೆ ನಾವು ಏನು ಮಾಡಿದ್ವಿ, ಈ ಕಡೆ ಈ ಥರ ಒಂದು ಲೈನ್ ಹೇಳ್ಕೊಂಡು ಫಸ್ಟ್ ಅದನ್ನ ಅರ್ಧ ಮಾಡ್ಕೊಂಡು, ಹೌದಲ್ಲ? ಸೊ ಹಂಗಾರೆ ಇದಕ್ಕೆ ಎಂಥ ಸೈಡ್ ಅಂತೀವಿ ನಾವು? ಡೆಬಿಟ್ ಸೈಡ್ ಅಂತೀವಿ. ಇದಕ್ಕೆ ಡೆಬಿಟ್ ಸೈಡ್. ಇದು ಯಾವುದು? ಕ್ರೆಡಿಟ್ ಸೈಡ್. ಡೆಬಿಟ್ ಕ್ರೆಡಿಟ್ ಅಂದರೆ ಇಷ್ಟ. ಡೆಬಿಟ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್, ಕ್ರೆಡಿಟ್ ಅಂತಂದರೆ ರೈಟ್ ಹ್ಯಾಂಡ್ ಸೈಡ್. ಪ್ರತಿಯೊಂದು ಅಕೌಂಟ್ ಒಳಗೆ 2 ಸೈಡ್ ಇರ್ತಾವೆ. ಈಗ ನಮಗೆ 2 ಸೈಡ್ ಅದಾವಲ್ಲ, ಲೆಫ್ಟ್ ಸೈಡು ರೈಟ್ ಸೈಡು, ಲೆಫ್ಟ್ ಸೈಡ್ ತಗೋ ರೈಟ್ ಸೈಡ್ ತಗೋ ಅಂತೀವಿ ನಾವು. ಸೊ ಅದೇ ಥರ ನಮ್ಮ ಅಕೌಂಟಿಗೂ ಸಹ 2 ಸೈಡು, ಒಂದು ಲೆಫ್ಟ್ ಸೈಡು ಮತ್ತೊಂದು ರೈಟ್ ಸೈಡ್. ಆದರೆ ನಾವಿಲ್ಲಿ ಲೆಫ್ಟ್ ರೈಟ್ ಅನ್ನಂಗಿಲ್ಲ. ಅದ್ರ ಬದಲಾಗಿ ನಾವು ಏನಂತೀವಿ, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ. ಸೊ ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್. ಆಮೇಲೆ ಪ್ರತಿಯೊಂದು ಸೈಡು ಸೇಮ್ ಇನ್ಫಾರ್ಮೇಷನ್ ಇರ್ತಾವೆ ನೋಡ್ರಿ. ಡೇಟ್, ಇಲ್ಲಿನೂ ಡೇಟು, ಇಲ್ಲಿನೂ ಡೇಟ್. ಪರ್ಟಿಕ್ಯುಲರ್ಸ್, ಇಲ್ಲಿನೂ ಪರ್ಟಿಕ್ಯುಲರ್ಸ್, ಇಲ್ಲಿನೂ ಪರ್ಟಿಕ್ಯುಲರ್ಸ್. ಜರ್ನಲ್ ಫೋಲಿಯೋ, ಇಲ್ಲಿನೂ ಜರ್ನಲ್ ಫೋಲಿಯೋ, ಇಲ್ಲಿನೂ ಜರ್ನಲ್ ಫೋಲಿಯೋ. ಅಮೌಂಟ್ ಕಾಲಮ್, ಇಲ್ಲಿನೂ ಅಮೌಂಟ್ ಕಾಲಮ್, ಇಲ್ಲಿನೂ ಅಮೌಂಟ್ ಕಾಲಮ್. ಇದಕ್ಕೆ ನಾವು ಏನಂತೀವಿ, ಟಿ ಫಾರ್ಮ್ ಆಫ್ ದಿ ಅಕೌಂಟ್ ಅಂತ. ಸೊ ಹೀಗೆ ಡೆಬಿಟ್ ಮತ್ತು ಕ್ರೆಡಿಟ್. ಮತ್ತು ಈ ಡೆಬಿಟ್ ಅನ್ನೋ ಶಬ್ದ ಇಲ್ಲಿಂದ ಬಂತು, ಅವೆಲ್ಲ ಭಾಳ ಯುದ್ಧದಾವೆ, ಅಷ್ಟೆಲ್ಲ ಬೇಡ ಈಗ ಸದ್ಯನ. ಸೊ ಡೆಬಿಟ್ ಅಂತಂದರೆ ಅಕೌಂಟ್ ಒಳಗೆ, ಪ್ರತಿಯೊಂದು ಅಕೌಂಟ್ ಒಳಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಾವು ಡೆಬಿಟ್ ಅಂತೀವಿ, ರೈಟ್ ಹ್ಯಾಂಡ್ ಸೈಡಿಗೆ ನಾವು ಕ್ರೆಡಿಟ್ ಅಂತೀವಿ. ಇನ್ನು ಕನ್ನಡದೊಳಗೆ ಹೇಳಬೇಕಾದ್ರೆ ಇದಕ್ಕೆ ಖರ್ಚು ಹಾಕೋದು ಅಂತಾರೆ, ಇದಕ್ಕೆ ಜಮಾ ಮಾಡೋದು ಅಂತ. ಆದರೆ ಅದು ಅಷ್ಟು ಸಮರ್ಥನೀಯ ಅಲ್ಲ ಟ್ರಾನ್ಸ್ಲೇಷನ್. ಯಾಕಂದರೆ ಕೆಲವೊಂದು ಅಕೌಂಟ್ ಒಳಗೆ ಡೆಬಿಟ್ ಅಂದರೆ ಉಲ್ಟಾ ಆಗ್ತಿತ್ತು, ಖರ್ಚು ಆಗ್ತಿದ್ದು. ಕೆಲವೊಂದು ಅಕೌಂಟ್ ಒಳಗೆ ಡೆಬಿಟ್ ಅಂದರೆ ಖರ್ಚು ಆಗ್ತಿತ್ತು, ಕೆಲವೊಂದು ಕಡೆ ಜಮಾ ಆಗ್ತಿತ್ತು. ಸೊ ಅದಕ್ಕಾಗಿ ಅದು ಹೇಳೋದು ಬೇಡ ನಾವು. ಸೊ ನಾವೇನು ತಿಳ್ಕೊಂಡ್ರಪ್ಪ ಅಂದರೆ ಪ್ರತಿಯೊಂದು ಅಕೌಂಟ್ ಒಳಗೆ 2 ಸೈಡ್ ಇರ್ತಾವೆ, ಒಂದು ಡೆಬಿಟ್ ಸೈಡು ಮತ್ತೊಂದು ಕ್ರೆಡಿಟ್ ಸೈಡ್. ಈಗ ನಾವು ಆ ಅಕೌಂಟ್ ಒಳಗೆ ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂದ ತಕ್ಷಣ ಯಾವುದಾದ್ರೂ ಒಂದು ಕಡೆ ಬರೆದಿರ್ತೀವಿ, ನೆನಪಿಟ್ಕೊಡ್ರಿ. 2 ಕಡೆ ಬರೆದಿರೋದಿಲ್ಲ. ಒಂದು ಟ್ರಾನ್ಸಾಕ್ಷನ್ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಕಡೆ, ಇದು ರಾಮ್ ಅಕೌಂಟ್ ಅಂದೆ. ಸಪೋಸ್ ಇದು ರಾಮ್ ಅಲ್ರಪ್ಪ, ಸ್ಯಾಲ್ರಿ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್, ಇದು ಕ್ಯಾಶ್ ಅಕೌಂಟ್. ಟ್ರಾನ್ಸಾಕ್ಷನ್ ಆದ ತಕ್ಷಣ ಈ ಕಡೆ ಬರಿತೀವಿ, ಆ ಕಡೆ ಬರಿತೀವಿ. ಆದರೆ ಅದಕ್ಕೆ ರೂಲನ್ನು ಫಾಲೋ ಮಾಡ್ತೀವಿ. ಹಂಗೆ ಸುಮ್ಮನೆ ಎಲ್ಲಿ ಬೇಕಲ್ಲಿ ಮನಸ್ಸಿಗೆ ಬಂದ ಕಡೆ ಬರೀಲಿಕ್ಕೆ ಬರೋದಿಲ್ಲ. ನಾವು ಏನು ಮಾಡ್ತೀವಿ, ಬುಕ್ ಒಳಗೆ ಎಲ್ಲಿ ಖಾಲಿ ಐತಿ, ಎಲ್ಲಿ ಚಂದ ಐತಿ ಅಲ್ಲಿ ಬರಿತೀವಿ. ಇಲ್ಲ, ಹಂಗಲ್ಲ. ತತ್ವಗಳನ್ನು, ರೂಲ್ಸ್ ಆಫ್ ಡೆಬಿಟ್ ಮತ್ತು ಕ್ರೆಡಿಟನ್ನು ಫಾಲೋ ಮಾಡ್ತೀವಿ. ಉದಾಹರಣೆಗೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ರಾಮ್, ಒಂದು ಟ್ರಾನ್ಸಾಕ್ಷನ್. ರಾಮ್ ನಮಗೆ 1,000 ರೂಪಾಯಿ ಕ್ಯಾಶ್ ಕೊಟ್ಟ. 1,000 ರೂಪಾಯಿ ಕ್ಯಾಶನ್ನು ರಾಮ್ ಕಡೆಯಿಂದ ಸ್ವೀಕಾರ ಮಾಡಿದ್ವಿ. ನಾನು ನಿಮ್ಗೆ ಹೇಳಿದ್ದೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಒಳಗೆ ಕನಿಷ್ಠ ಎಷ್ಟು ಅಕೌಂಟ್ ಇರ್ತಾವೆ ಅಂತ ಹೇಳಿದ್ದೆ. ನೆನಪಿಟ್ಕೋಬೇಕು, ಡ್ವೆಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಎಷ್ಟಿರ್ತಾವೆ? ಕನಿಷ್ಠ 2. ನೋಡಿರಿ, ಕನಿಷ್ಠ 2 ಅಂತ ಹೇಳಾಕ್ತೀನಿ, ಬರೀ 2 ಅಲ್ಲ, ಕನಿಷ್ಠ 2. ಕೆಲವೊಮ್ಮೆ 2ಕ್ಕಿಂತ ಜಾಸ್ತಿ ಇರ್ತಾವೆ. ಹಾಗಾದ್ರೆ ಕನಿಷ್ಠ 2 ಅಕೌಂಟ್ ಅಂತ ಇದ್ದೇ ಇರ್ತಾವೆ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿತ್ತು. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಾಮ್ ರಾಮ್, ಹಂಗಾರೆ ಇಲ್ಲಿ 2 ಅಕೌಂಟು ಬರ್ತಾವೆ. ಒಂದನೇದು ಕ್ಯಾಶು,
ಮತ್ತೊಂದು ರಾಮ್. ಒಂದಿನದು ಕ್ಯಾಶು, ಮತ್ತೊಂದು ರಾಮ್. ಹಂಗಾರೆ 2 ಅಕೌಂಟ್ ಬಂದ್ವು ಇಲ್ಲ. ಸ್ಯಾಲ್ರಿ ಪೇಯ್ಡ್, ಸ್ಯಾಲ್ರಿ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ರೆಂಟ್ ರಿಸೀವ್ಡ್, ರೆಂಟ್ ಅಕೌಂಟ್, ಕ್ಯಾಶ್ ಅಕೌಂಟ್. ಲೋನ್ ಬಾರೋಡ್, ಲೋನ್ ಅಕೌಂಟ್, ಕ್ಯಾಶ್ ಅಕೌಂಟ್. ಯಾವುದೇ ಒಂದು ಟ್ರಾನ್ಸಾಕ್ಷನ್ ತೊಗೊಳ್ರಿ. ಬಿಲ್ಡಿಂಗ್ ಪರ್ಚೇಸ್, ಬಿಲ್ಡಿಂಗ್ ಅಕೌಂಟ್, ಕ್ಯಾಶ್ ಅಕೌಂಟ್. ಅರ್ಥ ಆಯ್ತು. ಸೊ ಹೀಗೆ ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಒಳಗೆ ಕನಿಷ್ಠ 2 ಅಕೌಂಟ್ ಬಂದೇ ಬರ್ತಾವೆ. ಆ 2 ಅಕೌಂಟ್ ಒಳಗೆ ನಾವು ರೆಕಾರ್ಡ್ ಮಾಡಬೇಕು. ಆ ಟ್ರಾನ್ಸಾಕ್ಷನನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಬೇಕಾದ್ರೆ 2 ಅಕೌಂಟ್ ಒಳಗೆ ರೆಕಾರ್ಡ್ ಮಾಡಬೇಕು. ಆವಾಗ ಅದು ಕಂಪ್ಲೀಟ್ ರೆಕಾರ್ಡ್ ಆಗೋದು. ಈಗ ನಾವು ಇಲ್ಲಿ ರಾಮನ ಕಡೆಯಿಂದ 1,000 ರೂಪಾಯಿ ಕ್ಯಾಶ್ ಇಸ್ಕೊಂಡ್ವಿ ಅಂತಂದರೆ ಇಲ್ಲಿ 2 ಅಕೌಂಟ್ ಬರ್ತಾ ಇದ್ದಾವೆ, ಕ್ಯಾಶ್ ಮತ್ತು ರಾಮ್. ಕ್ಯಾಶ್ ಮತ್ತು ರಾಮ್ 2 ಅಕೌಂಟ್ ಒಳಗೆ ಇದು ರೆಕಾರ್ಡ್ ಆಗಬೇಕು. ಆವಾಗ ನಾವೇನು ಮಾಡ್ತೀವಿ, 2 ಅಕೌಂಟ್ ತೆಗಿತೀವಿ. ಇಲ್ಲಿ ಕ್ಯಾಶ್ ಅಕೌಂಟ್ ತೆಗಿದ್ವಿ, ಇಲ್ಲಿ ರಾಮ್ ಅಕೌಂಟ್. ಏನು ಕಾಲಮ್ ಹಾಕಿವಲ್ಲ ಅದೇ ಥರ ಕಾಲಮ್ ಇಲ್ಲಿನೂ ಹಾಕ್ತಾರೆ. ನಾ ಹಾಕಿಲ್ಲ, ಜಾಗ ಇಲ್ಲ ಅಂತೇಳಿ. ಓಕೆ, ಸೊ ಇದೇ ಥರ ಇಲ್ಲಿನೂ ಕಾಲಮ್ ಹಾಕ್ತಾರೆ, ಇಲ್ಲಿನೂ ಕಾಲಮ್ ಹಾಕ್ತಾರೆ. ಹಂಗಾರೆ ಈಗ ಯಾವ ಸೈಡ್ ಬರೀಬೇಕು ಅದು ಸಮಸ್ಯೆ, ಹೌದಲ್ಲ. 2 ಅಕೌಂಟ್ ಒಳಗಂತೂ ಎಂಟ್ರಿ ಮಾಡಬೇಕು ಅಂತ ಹೇಳಿದರು ಸರ್. ಆದರೆ ಕ್ಯಾಶ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಮಾಡಬೇಕು, ಕ್ರೆಡಿಟ್ ಸೈಡ್ ಮಾಡಬೇಕು. ರಾಮ್ ಅಕೌಂಟ್ ಒಳಗೆ ಡೆಬಿಟ್ ಸೈಡ್ ಮಾಡಬೇಕು, ಕ್ರೆಡಿಟ್ ಸೈಡ್ ಮಾಡಬೇಕು. ಹೇಗೆ? ಸೊ ಅದಕ್ಕೆ ಗೈಡ್ಲೈನ್ಸ್ ಏನು? ಮಾರ್ಗಸೂಚಿ ಸೂತ್ರಗಳು ಇಲ್ಲದವ. ಇವ ಮಾರ್ಗಸೂಚಿ ಸೂತ್ರಗಳು, ಫಾರ್ಮುಲಾ ಇವು. ಏನು ಹೇಳಾಗ್ತಾವ? ನೀವು ಒಂದು ಟ್ರಾನ್ಸಾಕ್ಷನನ್ನು ಅನಲೈಸ್ ಮಾಡಿದ ನಂತರ, ವಿಶ್ಲೇಷಣೆ ಮಾಡಿದ ನಂತರ ಮೊದಲು ಏನು ಕಂಡುಹಿಡಬೇಕು? ಯಾವ 2 ಅಕೌಂಟ್ ಅದನ್ನು ಕಂಡುಹಿಡಬೇಕು. ಸೊ ನಾವು ಇಲ್ಲಿ 2 ಅಕೌಂಟ್ ಕಂಡುಹಿಡಿದ್ವಿ. ಯಾವುದೋ ಒಂದು ರಾಮ್ ಅಕೌಂಟ್, ಮತ್ತೊಂದು ಕ್ಯಾಶ್ ಅಕೌಂಟ್. 2ನೇ ಸ್ಟೆಪ್ ಏನು ಗೊತ್ತರೆ? ಅದನ್ನು ಕ್ಯಾಟಗರೈಸ್ ಮಾಡೋದು, ಅವುಗಳನ್ನು ಗುಂಪೊಳಗೆ ಹಾಕೋದು. ಯಾವ ಗುಂಪೊಳಗೆ ಬರ್ತದೆ? ನಮ್ಮ ಕಡೆ 3 ಗುಂಪು ಅದಾವೆ, ಹೌದಲ್ಲ. ಸೊ ಯಾವುದು? ಪರ್ಸನಲ್, ರಿಯಲ್ ಮತ್ತು ನಾಮಿನಲ್. ಈಗ ಹೇಳ್ರಿ, ಕ್ಯಾಶ್ ಅಕೌಂಟನ್ನು ಯಾವ ಗುಂಪೊಳಗೆ ಹಾಕ್ತಿರಪ್ಪ? ಪರ್ಸನಲ್ ಒಳಗೆ ಹಾಕ್ತಿರೋ, ರಿಯಲ್ ಒಳಗೆ ಹಾಕ್ತಿರೋ, ನಾಮಿನಲ್ ಒಳಗೆ ಹಾಕ್ತಿರೋ? ಕ್ಯಾಶ್ ವ್ಯಕ್ತಿನ, ಇಲ್ಲಿ ವ್ಯಕ್ತಿಗಳ ಖಾತೆ. ನಾಮಿನಲ್ ಕ್ಯಾಶ್ ಖರ್ಚಿನ, ಅದು ಖರ್ಚು ಅಲ್ಲ, ಅದು ಲಾಸು ಅಲ್ಲ, ಅದು ಆದಾಯವೂ ಅಲ್ಲ, ಅದು ಗಳಿಕೆನೂ ಅಲ್ಲ. ಏನು ಹಂಗಾರೆ? ಕ್ಯಾಶ್ ನಿಮ್ಮ ಕಡೆ ಒಂದು 50 ಕೋಟಿ ರೂಪಾಯಿ ಅದಾವಪ್ಪ, ಆಸ್ತಿ ಇದ್ದಂಗೆ ಹೌದಲ್ಲದು. ಹಾಂ, ಕ್ಯಾಶ್ ಆಸ್ತಿ ಹೌದಲ್ಲ ನಿಮಗೆ? ಮತ್ತು ಅಲ್ಲ, ನನ್ನ ಕ್ಯಾಕ್ ತಂದು ಕೊಡ್ರೆ ನಾನು ಇಟ್ಕೊಳ್ತೀನಿ. ಕ್ಯಾಶ್ ಆಸ್ತಿ ಹೌದಲ್ಲ, ಅತಿ ಮುಖ್ಯವಾದಂಥ ಆಸ್ತಿ ಕ್ಯಾಶ್ ಅಂತೂ, ಹೌದಲ್ಲ. ಕ್ಯಾಶು, ಒಡವೆ, ಬಂಗಾರ, ಕಟ್ಟಡ, ಮಷಿನರಿ, ಯಂತ್ರಗಳು, ಫರ್ನಿಚರ್ಗಳು ಇವೆಲ್ಲ ಆಸ್ತಿ. ಹಂಗಾರೆ ಕ್ಯಾಶು ಸಹ ಆಸ್ತಿ. ಹಂಗಾರೆ ಯಾವ ಕ್ಯಾಟಗರಿ ಒಳಗೆ ಹಾಕ್ತೀರಿ? ರಿಯಲ್ ಅಕೌಂಟ್. ಅರ್ಥ ಆಗ್ತಿಲ್ಲ? ಮೊದಲು ಅದು ಏನಂತ ನೋಡ್ಕೋಬೇಕು. ಕ್ಯಾಶ್ ಬಂತು, ಕ್ಯಾಶ್ ಆಸ್ತಿನೋ ಅಥವಾ ವ್ಯಕ್ತಿನೋ ಅಥವಾ ಖರ್ಚು ಅಥವಾ ಆದಾಯವೋ ನೋಡ್ಕೋಬೇಕು. ಕ್ಯಾಶ್ ಯಾವಾಗಲೂ ಆಸ್ತಿ. ಹಾಗಾದ್ರೆ ರಿಯಲ್ ಅಕೌಂಟ್ ಒಳಗೆ ಬಂತು. ಆಮೇಲೆ ಏನು ಮಾಡಬೇಕು? ರಿಯಲ್ ಅಕೌಂಟಿನ ರೂಲನ್ನು ಅದಕ್ಕೆ ಅಪ್ಲೈ ಮಾಡಬೇಕು. ಹಾಗೆ ರಿಯಲ್ ಅಕೌಂಟ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ರಿಯಲ್